ವೀಕ್ಷಕರೇ, ಕಲಾಪ್ರಿಯ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾವಿಂದು ರಾಮನಗರದ ವಿಜಯನಗರದಲ್ಲಿರುವ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿದ್ದೀವಿ. ಇಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆನ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಸಾವಿರಾರು ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ಬನ್ನಿ, ದೇವಾಲಯದಲ್ಲಿ ಏನೇನು ಪೂಜೆಗಳು ನಡೀತಾ ಇದೆ, ಏನು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ರಾಮನಗರ ವಿಜಯನಗರದಲ್ಲಿರುವ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿ 21ನೇ ವರ್ಷದ ಭೀಮನ ಅಮಾವಾಸ್ಯೆ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾಳಿಕಾಂಬ ದೇವಿಗೆ ವಿವಿಧ ಬಗೆಯ ಫಲಪುಷ್ಪಗಳಿಂದ ಅಲಂಕಾರ ಮಾಡುವ ಜೊತೆಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಮಧ್ಯಾಹ್ನ 12 ಗಂಟೆ ವೇಳೆಗೆ ಮಹಾಮಂಗಳಾರತಿ ಹಾಗೂ ಶ್ರೀ ಕಮಟೇಶ್ವರ ಶ್ರೀ ವಿಶ್ವಕರ್ಮ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರತಿ ವರ್ಷದಂತೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು. ನವದಂಪತಿಗಳು ಸೇರಿದಂತೆ ಸಾರ್ವಜನಿಕರು ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ಪುನೀತರಾದರು. ಆರಾಧನಾ ಸಂಗೀತ ಶಾಲೆ ಲಕ್ಷ್ಮೀದೇವಿ ಮತ್ತು ಆರ್ಯವೈಶ್ಯ ಸಮಾಜದವರಿಂದ ಏರ್ಪಡಿಸಿದ್ದ ಸುಗಮ ಸಂಗೀತ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಪೂಜೆ ಸಲ್ಲಿಸಿದ ನಂತರ ಶಾಸಕ ಎಚ್.ಎ. ಇಕ್ಬಾಲ್ ಹುಸೇನ್ ಮಾತನಾಡಿದರು. ಬಹಳ ವಿಶೇಷವಾದಂಥ ಒಂದು ದಿನ ಇವತ್ತು, ಒಂದು ಪವಿತ್ರವಾದಂಥ ದಿನ. ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳು ಅತಿ ಹೆಚ್ಚಿನ ರೀತಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡುವಂಥ ಒಂದು ಅಮಾವಾಸ್ಯೆ ದಿನ ಇವತ್ತು. ಸೊ ಈ ಒಂದು ಅಮಾವಾಸ್ಯೆ ದಿನ ಭೀಮನ ಅಮಾವಾಸ್ಯೆ ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಅವರ ಬೇಡಿಕೊಳ್ಳುವಂಥ ಎಲ್ಲ ವರ ಎಲ್ಲ ಭಗವಂತ ಅವ್ರಿಗೆಲ್ಲರೂ ಕೂಡ ಕೊಡಲಿ. ನಮಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳ ಸೇವೆ ಮಾಡುವ ಭಗವಂತ ಶಕ್ತಿ ಕೊಡಲಿ ಅಂಥೇಳಿ ನಾನು ಆಶಿಸ್ತೇನೆ. ಇವತ್ತು ಕಾಳಿಕಾಂಬ ದೇವಾಲಯದ ಶೈವ ಆಗಮಿಕ ಪ್ರಧಾನ ಅರ್ಚಕ ಶ್ರೀಧರ ಆಚಾರ್ಯ ಮಾತನಾಡಿದರು. ಅಮಾವಾಸ್ಯೆ ಇದು ಕಾಳಿಕಾಂಬ ದೇವಸ್ಥಾನ ವಿಜಯನಗರ ರಾಮನಗರ. ಇಲ್ಲಿಗೆ ದೇವಸ್ಥಾನದ ಭೀಮನವಾಸ ಪೂಜಾ ಮಹೋತ್ಸವ 21 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ವಿಶೇಷವಾಗಿ ಇಲ್ಲಿ ಬರತಂತಹ ಬಂಧು ಬಾಂಧವರಿಗೆಲ್ಲ ಅಮ್ಮನವರ ಅನುಗ್ರಹ ತುಂಬ ವಿಶೇಷವಾದ ಅನುಗ್ರಹ ಸಿದ್ಧಿಸ್ತಾ ಇದೆ. ಇಲ್ಲಿ ಮಾಂಗಲ್ಯ ಭಾಗ್ಯವಿಲ್ಲದವರಿಗೆ ಮಾಂಗಲ್ಯ ಭಾಗ್ಯ ಹಾಗೂ ಸಂತಾನ ಇಲ್ಲದವರಿಗೆ ಒಂದು ಸಂತಾನದ ಅಭಿವೃದ್ಧಿ ಹಾಗೂ ಉತ್ತರೋತ್ತರ ಅಭಿವೃದ್ಧಿಗಳಾಗಿ ಅಮ್ಮನವರು ಏನು ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾ ಈ ಸೇವೆಗಳನ್ನು ಸ್ವೀಕರಿಸ್ತಾ ಬರೋ ಭಕ್ತಾದಿಗಳೆಲ್ಲ ಕ್ಷೇಮಾಭಿವೃದ್ಧಿ ಉಂಟು ಮಾಡ್ತಾ ಇದ್ದಾರೆ. ಈ ಭೀಮನ ಅಮಾವಾಸ್ಯೆ ಮಹತ್ವ ಅಂತ ಹೇಳಿದರೆ ಈ ದಿವಸ ಅರ್ಧನಾರೀಶ್ವರ ಆದಂತಹ ದಿವಸ. ಏನಂತೇಳಿ ಸುಮಂಗಲಿಯರು ತಮ್ಮ ಪತಿಯಂದರೆ ಪಾದಪೂಜೆ ಮಾಡುವಂತಹ ಶುಭ ದಿನ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಮನೆಯಲ್ಲಿ ದಂಪತಿಗಳ ಸಮೇತವಾಗಿ ಮನೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಸುಮಂಗಲಿಯರು ತಮ್ಮ ಪತಿಯಂದರೆ ಪಾದಪೂಜೆಗಳನ್ನು ಮುಗಿಸ್ಕೊಂಡು ಬಂದು ದೇವಸ್ಥಾನದಲ್ಲಿ ಬಂದು ಅಮ್ಮನವರ ಅನುಗ್ರಹವನ್ನು ಪಡೆದು ಹೋಮದಲ್ಲಿ ಪೂರ್ಣಾಹುತಿ ಗಿಡಮೂಲಿಕೆಗಳನ್ನು ಅರ್ಪಣೆಗಳನ್ನು ಮಾಡಿ ಅಮ್ಮನವರಿಗೆ ಮಡಲು ತುಂಬುವಂತಹ ಸೇವೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆ ಮಡಲು ತುಂಬುವಂತಹ ಸೇವೆ ಸುಮಂಗಲಿಯರು ಭಕ್ತಿಪೂರ್ವಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನಡೆಸಿ ಅನಂತರವಾಗಿ ಪರಮ ಪವಿತ್ರವಾದ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದರಿಂದ ಅನ್ನಸಂತರ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಇಷ್ಟಾರ್ಥಗಳು ಲಭಿಸುತ್ತೆ. ಅಮ್ಮನವರ ಅನುಗ್ರಹ ಹಾಗೂ ದಂಪತಿಗಳ ಏನೇ ದೋಷಗಳಿದ್ದರೂ ಕೂಡ ನಿವಾರಣೆಯಾಗಿ ಕುಟುಂಬದಲ್ಲಿ ಅನುಗ್ರಹವನ್ನು ಉತ್ತರೋತ್ತರ ಅಭಿವೃದ್ಧಿಗಳನ್ನು ಮಾಡಿ ಶಿವ ಪಾರ್ವತಿಯರು ಲಕ್ಷ್ಮೀನಾರಾಯಣಗಿರುತ್ತಾರೋ ಹಾಗೆ ಆಗುವಂತಹ ಅಮ್ಮನವರ ಪ್ರೇರೇಪಣೆ ಆ ಕುಟುಂಬದವರು ಸದಾ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಈ ದೇವಾಲಯ ವಿಶೇಷವಾಗಿರುತ್ತೆ. ಸದ್ಭಕ್ತ ಬಾಂಧವರೆಲ್ಲ ಈ ಪೂಜಾ ಕೈಂಕರ್ಯಗಳನ್ನು ಅನುಗ್ರಹವನ್ನು ಪಡೆದು ಪರಮ ಪವಿತ್ರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಪಡ್ಕೊಳ್ತಿದ್ದಾರೆ. ಎಲ್ಲರೂ ಶುಭವಾಗಲಿ, ಶುಭಮಸ್ತು. ನಾವು ಶೈವ ಆಗಮಿಕರು, ಶ್ರೀ ಕಾಳಿಕಾಂಬ ದೇವಸ್ಥಾನ ಪ್ರಧಾನ ಅರ್ಚಕರು, ಚುಂಚನಗಿರಿಯಲ್ಲಿ ಆಗಮ ಪ್ರವಾನ ಮತ್ತು ಪ್ರವೀಣವನ್ನು ಪಡೆದುಕೊಂಡು ಈಗ ಮೊನ್ನೆ ಮಾಡತಕ್ಕಂತಹ ಬಸವನಗುಡಿನಲ್ಲಿ ಆಗಮ ಘಟಿಕೋತ್ಸವ ಅಂತ ನಡೆಯಿತು. ಆಶ್ವಾಸನದಲ್ಲಿ ನಮಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸನ್ಮಾನವನ್ನು ಮಾಡಿದ್ರು. ಹಾಗಾಗಿ ಮಹತ್ವಪೂರ್ಣವಾಗಿ ಅಮ್ಮನವರ ಅನುಗ್ರಹ ಅರ್ಥಪೂರ್ಣವಾಗಿ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಅಮ್ಮನವರ ಅನುಗ್ರಹ ಪ್ರತಿಯೊಬ್ಬ ಕುಟುಂಬದವರಿಗೂ, ರಾಜ್ಯಕ್ಕೂ ಹಾಗೂ ನಮ್ಮ ರಾಮನಗರ ನಿವಾಸ ಭಕ್ತ ಬಾಂಧವರುಗಳಿಗೆಲ್ಲೂ ಕ್ಷೇಮಾಭಿವೃದ್ಧಿಯನ್ನು ಮಾಡಿ ಅನುಗ್ರಹಿಸಲಿ. ಬರುವಂತಹ ಭಕ್ತ ಬಾಂಧವಗಳಿನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಎಂಬುದಾಗಿ, ಹೆಚ್ಚಿನ ಆರೋಗ್ಯವನ್ನು ಕರುಣಿಸಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಸುಧಾರಣೆ 2 ಮಾತುಗಳು ಮಾಡಿ ಹೇಳಿ ಅಮ್ಮನವರ ಅನುಗ್ರಹ ಪಡ್ಕೊಳ್ಳಿ ಅಂತೇಳಿ ಮುಗಿಸ್ಕೊಳ್ತಾ ಇದ್ದೀವಿ. ಶುಭವಾಗಿ. ನಮ್ಮ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ 21ನೇ ವರ್ಷ ಅಂತ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ.
ಪ್ರತಿ ವರ್ಷದಂತೆ ವರ್ಷವೂ ಜನ ಭಕ್ತಾದಿಗಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ 5,000 to 6,000 ಜನ ಈ ವರ್ಷದಲ್ಲಿ ಅನುದಾನವನ್ನು ನಮ್ಮ ಕಾಳಿಕಾಂಬ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ವಿಶ್ವಕರ್ಮ ಸಮಾಜದ ವತಿಯಿಂದ ನಾವು ಈ ಒಂದು ಏರ್ಪಾಟನ್ನು ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ಇದಕ್ಕೆಲ್ಲ ಸಹಕರಿಸ್ತಾ ಇದ್ದಾರೆ. ಜೊತೆಗೆ ಎಲ್ಲ ಪಕ್ಷದ ರಾಜಕಾರಣಿಗಳು ಈಗೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಿದ್ದಾರೆ. ಜೊತೆಗೆ ಈ ಒಂದು ಬಡಾವಣೆಯಲ್ಲಿರುವ ದೇವಸ್ಥಾನ ಇದು ಎಲ್ಲ ಜನರ ಒಂದು ವರ್ಗದ ಜನರ ಒಂದು ಮುಟ್ಟುತ್ತದೆ. ಜೊತೆಗೆ ಇಲ್ಲಿ ಯಾವಾಗಲೂ ಕೂಡ ಶಕ್ತಿ ದೇವತೆ ಇದು. ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಅವ್ರದ್ದೇ ಆದಂಥ ಕಷ್ಟ ಕಾರ್ಪಣ್ಯಗಳನ್ನು ದೇವಿ ಎಲ್ಲರೂ ಕೂಡ ಕಾಪಾಡಿದ್ದಾಳೆ. ಈ ಅಮಾವಾಸ್ಯೆಯ ಪ್ರಯುಕ್ತ ಈ ಒಂದು ವಿಭೃಂಜನೆಯಿಂದ ಈ ಒಂದು ನಮ್ಮ ಎಲ್ಲ ಯುವಕ ಸಮಾಜ ಮತ್ತು ನಮ್ಮ ಕರ್ನಾಟಕ ವಿಶ್ವಕರ್ಮ ಸಮಾಜ ಎಲ್ಲ ಪದಾಧಿಕಾರಿಗಳು ಇವತ್ತು ಇದು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಕೂಡ ಈ ಸರ್ವಮಂಗಳನ ಈ ರಾಮನಗರ ಜನತೆ ಮತ್ತು ಈ ನಮ್ಮ ಎಲ್ಲರೂ ಕೂಡ ಒಂದು ಸರ್ವಮಂಗಳನ ಒಂದು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ತಾ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಪ್ರತಿ ವರ್ಷವೂ ಕೂಡ ಅನುದಾನದಂತೆ 6,000 to 7,000 ಜನ ಅನುದಾನ ನಾವು ನಡ್ಕೊಂಡು ಬರ್ತದೆ. ಬೆಳಗ್ಗೆ 12 ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ 5 ಗಂಟೆ ಕೂಡ ನಾವು ನಡೆಸ್ಕೊಂಡು ಬರ್ತಾನೆ ಇರ್ತೀವಿ. ಎಲ್ಲರೂ ಕೂಡ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಇವತ್ತು ಸ್ವಲ್ಪ ವಿಶೇಷವಾದ ದಿನ ಇದರಿಂದ ಎಲ್ಲರೂ ದೇವಿ ಕೃಪೆಗೆ ಪಾತ್ರರಾಗಿ ಎಲ್ಲ ದೇವಿಯ ದರ್ಶನವನ್ನು ಪಡೆದು ಎಲ್ಲರೂ ಈ ಒಂದು ಸಂತೋಷದಲ್ಲಿ ಎಲ್ಲ ಭಾಗಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಗೌರವಾಧ್ಯಕ್ಷರಾಗಿದ್ದೀನಿ. ಮತ್ತು ಶ್ರೀನಿವಾಸ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ರಾಮನಗರ ತಾಲೂಕು. ಇವರು ಕೂಡ ನಮ್ಮ ಬಸ್ ನಿರ್ದೇಶಕರು ಮತ್ತು ಇವರು ಕೂಡ ಖಜಾಂಚಿಗಳು ಇದ್ದಾರೆ. ಮತ್ತು ಪಿ ಲಿಂಗಾಚಾರ್ಯ ಅಧ್ಯಕ್ಷರು. ಇವರೆಲ್ಲರ ಮತ್ತು ನಮ್ಮ ನಿರ್ದೇಶಕರ ವತಿಯಿಂದ ಹಾಗೂ ಎಲ್ಲ ನಿರ್ದೇಶಕರ ಮಂಡಳಿಯಿಂದ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಭೀಮ್ ಅಮಾವಾಸ್ಯೆ ಪ್ರಯುಕ್ತ ನಮ್ಮ ಈ ಕಾಳಿಕಾಂಬಾ ದೇವಾಲಯದಲ್ಲಿ ನಮ್ಮ ಈ ಒಂದು ಶ್ರೀ ಆರಾಧನಾ ಸಂಗೀತ ವಿದ್ಯಾಲಯ ವೃಂದಕ್ಕೆ ಅವಕಾಶವನ್ನು ಪ್ರತಿ ವರ್ಷ ನಮಗೆ ಈ ಸಂಸ್ಥೆಯವರು ನೀಡ್ತಾ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ತಾಯಿ ಕಾಳಿಕಾಂಬಾ ದೇವಿಯವರು ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕಾಪಾಡಲಿ ಕೊಟ್ಟು ಅಂದ್ಬಿಟ್ಟು ನಾವು ಕೇಳ್ಕೊಳ್ತಿದ್ದೀವಿ. ಧನ್ಯವಾದಗಳು.